ನಮ್ಮ ರಾಜ್ಯದ ಈ ಗ್ರಾಮವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗುತ್ತದೆ. ಅಷ್ಟಕ್ಕೂ ಜಲಿಯನ್ ವಾಲಾಬಾಗ್ ಇರೋದು ಪಂಜಾಬ್ ರಾಜ್ಯದ ಅಮೃತಸರದಲ್ಲಿ. ಸರಿ, ಹಾಗಾದರೆ ಅಮೃತಸರದ ಜಲಿಯನ್ ವಾಲಾಬಾಗಿಗೂ ಈ ಸ್ಥಳಕ್ಕೂ ಏನು ಸಾಮ್ಯತೆ? ಸೊ ಬನ್ನಿ, ಇಂದಿನ ವಿಡಿಯೋದಲ್ಲಿ ಅದರ ಕಾರಣವನ್ನು ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ಸ್ವತಂತ್ರ ಚಳುವಳಿಯಲ್ಲಿ ಶಿವಪುರದ ಧ್ವಜ ಸತ್ಯಾಗ್ರಹ ಒಂದು ಪ್ರಮುಖ ಘಟ್ಟ. ಏಪ್ರಿಲ್ 9, 1938ರಂದು ಶಿವಪುರದಲ್ಲಿ ಸತ್ಯಾಗ್ರಹ ಆರಂಭವಾಯಿತು. ಇದರ ಬಗ್ಗೆ ಮುಂದಿನ ದಿನದಲ್ಲಿ ಒಂದು ಸಪರೇಟ್ ವಿಡಿಯೋ ಮೂಲಕ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಮೂಡಿಬರುತ್ತದೆ. ಶಿವಪುರದ ಧ್ವಜ ಸತ್ಯಾಗ್ರಹ ಬೇರೆ ಬೇರೆ ಕಡೆಗಳಲ್ಲಿ ಸತ್ಯಾಗ್ರಹ ಮಾಡಲು ಪ್ರೇರಣೆ ಆಗುತ್ತದೆ. ಇದೇ ರೀತಿ ವಿದುರಾಶ್ವತ್ಥದಲ್ಲಿ ಧ್ವಜ ಸತ್ಯಾಗ್ರಹ ಆಯೋಜನೆಯನ್ನ ಸ್ಥಳೀಯ ನಾಯಕರು ಮಾಡುತ್ತಾರೆ. ವಿದುರಾಶ್ವತ್ಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿರುವ ಒಂದು ಪುರಾಣ ಪ್ರಸಿದ್ಧ ಪುಣ್ಯ ಕ್ಷೇತ್ರ. ಇದೇ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಲು 2 ಪ್ರಮುಖ ಕಾರಣಗಳಿವೆ. ಮೊದಲನೇ ಕಾರಣ, ಏಪ್ರಿಲ್ 14ರಿಂದ 29ರ ತನಕ ಪ್ರತಿ ವರ್ಷ ವಿದುರಾಶ್ವತ್ಥದಲ್ಲಿ ಜಾತ್ರೆ ಮಹೋತ್ಸವ ಆಯೋಜನೆ ಮಾಡಲಾಗುತ್ತದೆ ಹಾಗೂ ದನಗಳ ಜಾತ್ರೆಯೂ ಕೂಡ ಇಲ್ಲಿ ಜರುಗುತ್ತದೆ. ಈ 2 ಜಾತ್ರೆಯ ಪ್ರಯುಕ್ತ ಹಲವಾರು ಜನರು ಇಲ್ಲಿ ಸೇರುತ್ತಾರೆ. ಮತ್ತೊಂದು ಕಾರಣ, ವಿದುರಾಶ್ವತ್ಥ ಗ್ರಾಮವು ಮೈಸೂರು ರಾಜ್ಯದ ಗಡಿ ಭಾಗ ಹಾಗೂ ಆಂಧ್ರ ಪ್ರದೇಶದ ಗಡಿಗೆ ಅತ್ಯಂತ ಸಮೀಪದಲ್ಲಿದೆ. ಇದರಿಂದ ಗಡಿ ಭಾಗದಲ್ಲೂ ಧ್ವಜ ಸತ್ಯಾಗ್ರಹದ ಮಹತ್ವವನ್ನು ತಿಳಿಸಬಹುದೆಂದು ತೀರ್ಮಾನಿಸುತ್ತಾರೆ. ಅದರಂತೆ ಏಪ್ರಿಲ್ 18, 1938ರಂದು ದೇಶಭಕ್ತರ ದಿನಾಚರಣೆಯನ್ನ ಆಯೋಜನೆ ಮಾಡುವ ಮೂಲಕ ವಿದುರಾಶ್ವತ್ಥದಲ್ಲಿ ಧ್ವಜ ಸತ್ಯಾಗ್ರಹ ಚಾಲನೆ ಮಾಡಲಾಗುತ್ತದೆ. 1938ರ ಏಪ್ರಿಲ್ 18, 19, 20, 21ರಂದು ಶಾಂತ ರೀತಿಯಲ್ಲಿಯೇ ಸಾಗುತ್ತದೆ. ಆದರೆ ಏಪ್ರಿಲ್ 22ರಂದು ಪರಿಸ್ಥಿತಿ ಬದಲಾಗುತ್ತದೆ. ಧ್ವಜ ಸತ್ಯಾಗ್ರಹ ಹಾಗೂ ಬೇರೆ ಯಾವುದೇ ಸಭೆ ಸಮಾರಂಭಗಳನ್ನು ಕಾರ್ಯಕ್ರಮಗಳನ್ನು ಮುಂದಿನ 15 ದಿನಗಳ ಮಟ್ಟಿಗೆ ಮಾಡಬಾರದೆಂದು ಗೌರಿಬಿದನೂರಿನ ಮ್ಯಾಜಿಸ್ಟ್ರೇಟರ್ ಸೆಕ್ಷನ್ 144 ಜಾರಿಗೆ ತರುತ್ತಾರೆ. ಏಪ್ರಿಲ್ 25, 1938ರಂದು ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುತ್ತದೆ. ವಿದುರಾಶ್ವತ್ಥದಲ್ಲಿ ಭಾರಿ ಜನಸ್ತೋಮವೇ ಸೇರಿರುತ್ತದೆ. ಯಾವುದೇ ಕಾರಣಕ್ಕೂ ಧ್ವಜ ಸತ್ಯಾಗ್ರಹ ಮಾಡಿಯೇ ಸಿದ್ಧ ಎನ್ನುವ ಭಾವನೆ ಸ್ಥಳೀಯ ನಾಯಕರಾಗಿರುತ್ತದೆ. ಪೊಲೀಸರು ಸಹ ಯಾವುದೇ ಕಾರಣಕ್ಕೂ ಅವಕಾಶವನ್ನು ನೀಡಬಾರದೆಂದು ತೀರ್ಮಾನಿಸುತ್ತಾರೆ. ಬೇಸಿಗೆಯ ಬಿಸಿಲಿನ ಝಳ ಜಾಸ್ತಿ ಇದ್ದುದರಿಂದ ಸ್ವಲ್ಪ ಸಮಯದ ನಂತರ ಇಲ್ಲಿಂದ ತೆರಳುವುದಾಗಿ ಚಳುವಳಿಗಾರರು ತಿಳಿಸುತ್ತಾರೆ. ಆದರೆ ಇದಕ್ಕೆ ಪೊಲೀಸರು ಅವಕಾಶವನ್ನು ನೀಡುವುದಿಲ್ಲ. ಬದಲಾಗಿ ಲಾಠಿ ಚಾರ್ಜ್ ಆರಂಭಿಸುತ್ತಾರೆ. ನೆರೆದಿದ್ದ ಸಾವಿರಾರು ಜನಸ್ತೋಮವು ಪೊಲೀಸರತ್ತ ಕೈಗೆ ಸಿಕ್ಕ ವಸ್ತುಗಳನ್ನು ತೂರಲು ಪ್ರಾರಂಭಿಸುತ್ತಾರೆ. ಪರಿಸ್ಥಿತಿಯನ್ನು ನಿಭಾಯಿಸಲು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ AS ಖಲೀಲ್ ಗೋಲಿಬಾರ್ ಆರ್ಡರ್ ಮಾಡುತ್ತಾರೆ. ನಂತರ 3 ಬಾರಿ 96 ಸುತ್ತು ಗುಂಡುಗಳನ್ನು ಹಾರಿಸಲಾಗುತ್ತದೆ. ಈ ಶೂಟ್ಔಟ್ನಲ್ಲಿ ಒಟ್ಟಾರೆ 32 ಸ್ವತಂತ್ರ ವೀರರು ತಮ್ಮ ಜೀವಗಳನ್ನು ಕಳೆದುಕೊಳ್ಬೇಕಾಗ್ತದೆ. ನಂತರ ಸ್ವತಂತ್ರ ಭಾರತದಲ್ಲಿ ಹುತಾತ್ಮರ ಗೌರವಾರ್ಥ 1973ರಲ್ಲಿ ಸ್ಮಾರಕ ಶಿಲೆ ಮತ್ತು 2004ರಲ್ಲಿ ಸ್ತೂಪ ಹಾಗೂ ವೀರಸೌಧವನ್ನು ನಿರ್ಮಿಸಿ ಪ್ರತಿ ವರ್ಷ ವಿದುರಾಶ್ವತ್ಥದಲ್ಲಿ ಹುತಾತ್ಮರ ಗೌರವಾರ್ಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಪಂಜಾಬ್ ರಾಜ್ಯದ ಜಲಿಯನ್ ವಾಲಾಬಾಗ್ ದುರಂತದ ತರವೇ ಮರುಕಳಿಸುವಂತೆ ಇಲ್ಲೂ ಸಹ ಆಗಿದ್ದರಿಂದ ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗುತ್ತದೆ.
ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.